ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಅಕ್ಕಿ ಚಕ್ಲಿ ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ಕೊಡಕತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ. ಬನ್ರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾನಿಲ್ಲಿ 1 kg ಅಕ್ಕಿ ತೊಗೊಂಡಿದ್ದೀನಿ ರೀ. ಅಂದರೆ 4 ಗ್ಲಾಸ್ನಷ್ಟು ನಾನು ಸೊಸೈಟಿ ಅಕ್ಕಿ ಮತ್ತು ರೇಷನ್ ಅಕ್ಕಿ ಅಂತ ಏನು ಕರಿತೀವಿ ನೋಡಿರಿ ನಾವು, ಈ ಅಕ್ಕಿನ ತೊಗೊಂಡಿನಿ ನಾನು. ಈ ಅಕ್ಕಿಲ್ಲ ಚಕ್ಲಿ ಮಾಡೋದ್ರಿಂದ ಭಾಳ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದನ್ನ ಏನು ಮಾಡಾಕತ್ತೀನಿ ಅಂದ್ರೆ ಅಕ್ಕಿನ ನಾನು ಕ್ಲೀನಾಗಿ ಒಂದು 3-4 ಬರಿ ನಾನು ಸ್ವಚ್ಛಾಗಿ ತೊಳೆದು ಇಟ್ಕೊಳಕತ್ತೀನಿ ರೀ. ನಾನು ಪೂರ್ತಿ ಅಕ್ಕಿ ಪೂರ್ತಿ ಬೆಳ್ಳಗೆ ಬರೋ ಮಟ ನೀವು ಅದೆಲ್ಲ ಹೊಲಸೋಗುವವರೆಗೂ ನೀವು ಕ್ಲೀನಾಗಿ ತೊಳೆದಿಟ್ಕೊಂಬಿಡ್ರಿ. ಈ ರೀತಿ ಅಕ್ಕಿ ತೊಳೆದು ಮಾಡೋದ್ರಿಂದ ಚಕ್ಲಿ ಪಳ್ಳ ಆಗ್ತಾವು. ಇವಾಗ ನಾನು ನೀರು ಬಸಿಯಾಕ ಇಟ್ಬಿಡ್ತೀನಿ ರೀ. ಇದೆಲ್ಲ ನೀರು ಬಸಿಲಿ. ಇವಾಗ ನಾನು ಅದು ಒಂದು ಮುಕ್ಕಾಲು ಕಪ್ನಷ್ಟು ಅಂದ್ರೆ ಅದೇನು ಗ್ಲಾಸ್ ತೊಗೊಂಡಿದ್ರೆ ಅದರ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟು ನಾನು ಉದ್ದಿನಬೇಳೆ ತೊಗೊಂಡೇನಿ ರೀ. ಈ ಉದ್ದಿನಬೇಳೆನೂ ನಾನು ಕ್ಲೀನಾಗಿ ವಾಶ್ ಮಾಡ್ಕ್ಯಾರ ನೀರು ಬಸಿಯಾಕ ಇಟ್ಬಿಟ್ಟಿನಿ. ಇದನ್ನು ನಾವು ಒಣ ಹಾಕಿಬಿಡೋಣಂತ. ಒಣಗಿ ಹಾಕಿ ಒಂದು 4-5 ತಾಸು ಅದು ಪೂರ್ತಿನ ನೀರೆಲ್ಲ ಹೋಗ್ಯಾರ ಒಣಗಲಿ. ಇವಾಗ ನೋಡ್ರಿ ಉದ್ದಿನಬೇಳೆ ಈ ರೀತಿ ಪೂರ್ತಿ ಒಣಗೈತಿ. ಇವಾಗ ನಾನು ಅದನ್ನು ಸ್ವಲ್ಪ ಹುರ್ಕೊಳ್ತೀನಂತ. ಇದನ್ನು ನೀವು ತೊಳೆದು ಹಾಕಿದ್ದನ್ನು ನೀವು ಬಿಸಿಲಿಗೆ ಹಾಕಕ್ಕೆ ಹೋಗಬೇಡ್ರಿ. ಮನೆ ಒಳಗೆ ನೆರಳೊಳಗೆ ಒಣಗಿಸ್ಬೇಕ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗೋ ಹಂಗೆ ಉದ್ದಿನಬೇಳೆನ ಹುರ್ಕೋರಿ. ಭಾಳ ಹೊತ್ತು ಹಂಗೆ ಹುರ್ಕೋಕೆ ಹೋಗಬೇಡ್ರಿ. ಇವಾಗ ಅಕ್ಕಿ ನೋಡ್ರಿ ಈ ರೀತಿ ಕ್ಲೀನಾಗಿ ಅನ್ಸಾಕತ್ತೈತಲ್ಲ. ಇವಾಗ ನಾನು ಅಕ್ಕಿನೂ ಬಾಳ್ಗಿಲಿ ಹಾಕಿ ಸ್ವಲ್ಪ ಬೆಚ್ಚಗಾಗೋ ಹಂಗೆ ಹುರ್ಕೋತೀನಿ ರೀ. ಭಾಳ ಹುರಿಯಂಗಿಲ್ಲ ಇದು ಅಕ್ಕಿನ. ಕಲರ್ ಚೇಂಜ್ ಆಗೋವರೆಗೂ ಭಾಳ ಹುರಿಯಕ್ಕೆ ಹೋಗ್ಬಿಡ್ರಿ. ಸ್ವಲ್ಪ ಬಿಸಿ ಆದ್ರೆ ಸಾಕು ನಮಗೆ ಅಕ್ಕಿ. ಇವಾಗ ನಾನು ಅಕ್ಕಿನ ಹುರ್ಕೊಂಡು ಇದನ್ನು ಸ್ವಲ್ಪ ಆರಾಕ ಬಿಡ್ತೀನಿ ರೀ. ನಾನು ಆರಾಕ ಬಿಟ್ವಿ ಅಂತಂದ್ರೆ ಸ್ವಲ್ಪ ಏನು ಮಿಕ್ಸ್ ಮಾಡೋಣ ಅಂತಂದ್ರೆ ಉದ್ದಿನಬೇಳೆನ ಹುರಿದಿಟ್ಕೊಂಡಿದ್ದೀನಿ ನೋಡ್ರಿ ನಾವು, ಅದನ್ನು ಇದರಲ್ಲೇ ಹಾಕೋಣಂತ. ಹಾಕಿ ನಾವು 4 ಗ್ಲಾಸ್ ಅಕ್ಕಿಗೆ ಒಂದು ಮುಕ್ಕಾಲು ಕಪ್ನಷ್ಟು ನಾನು ಉದ್ದಿನಬೇಳೆ ಹಾಕಿದ್ದೆ. ಅದಕ್ಕೆ ನಾವು 2 ಗ್ಲಾಸ್ನಷ್ಟು ನಾನು ಪುಟಾಣಿನ ಹಾಕಾಕತ್ತೀನಿ. ಹುರಿಗಡ್ಲೆ ಅಂತೇನು ಕರೀತಾರೆ ನೋಡ್ರಿ, ಅದನ್ನು 2 ಗ್ಲಾಸನ್ನ ಹಾಕಿ ನಾನು ಪೂರ್ತಿನ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಗಿರ್ನಿಗೆ ಅಥವಾ ಮಿಲ್ಲಿಗೆ ಹಿಟ್ಟು ಹಾಕ್ಸ್ಬೇಕ್ರಿ. ಇದನ್ನು ಈ ರೀತಿ ನಾನು ಇದನ್ನು ಗಿರ್ನಿಗೆ ಹೋಗಿ ಹಾಕಿಸ್ಕೊಂಡು ಬಂದೀನಿ ರೀ. ನೋಡತ್ತಿರಲ್ಲ ಈ ರೀತಿ ನಾನು ಸಣ್ಣಗೆ ಹಾಕಿಸ್ಕೊಂಡು ಬಂದೀನಿ. ಚಕ್ಲಿ ಹಿಟ್ಟು ನಮಗೀಗ ರೆಡಿ ಆಗೈತಿ. ನಾನಿಲ್ಲಿ 2 ಕಪ್ನಷ್ಟು ಅಂದರೆ 2 ಬೌಲ್ನಷ್ಟು ನಾನು ಚಕ್ಲಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ರೀ. ಈ ಹಿಟ್ಟು ಹಾಕ್ಕೊಂಡು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಎಲ್ಲನೂ ಹಾಕೋಬೇಕಾಗತ್ತೆ ರೀ. ನಾನಿಲ್ಲಿ ಒಂದು 2.5 ಚಮಚದಷ್ಟು ನಾನು ಖಾರ ಪುಡಿನ ಹಾಕಾಕತ್ತೀನಿ ರೀ. ಖಾರ ಸ್ವಲ್ಪ ಜಾಸ್ತಿ ಹಾಕ್ರಿ. ಯಾಕಂತಂದ್ರೆ ಎಣ್ಣೆ ಒಳಗೆ ಕರೆದ್ಬಿಟ್ರೆ ಖಾರ ಕಡಿಮೆ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರನ ಸ್ವಲ್ಪ ಜಾಸ್ತಿ ಹಾಕೋರಿ. ನೀವೇನು ಹಾಕ್ತಿರಲ್ಲ ಅದಕ್ಕಿಂತ ಒಂದು ಅರ್ಧ ಚಮಚದಷ್ಟು ಅಷ್ಟೇ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಮತ್ತು ಭಾಳ ಹಾಕಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ಒಂದು ಸ್ವಲ್ಪ 4-5 ಚಮಚದಷ್ಟು ನಾನು ಬಿಳಿ ಎಳ್ಳು ಹಾಕಾಕತ್ತೀನಿ ರೀ. ಬಿಳಿ ಎಳ್ಳು ಮತ್ತು ಇಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ. ಸ್ವಲ್ಪ ಅಜ್ವಾನ ತಿಕ್ಕಿ ಹಾಕಿಬಿಡ್ರಿ ನೀವು. ಒಂದು ಅರ್ಧ ಚಮಚದಷ್ಟು ಅಜ್ವಾನ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ತಿಕ್ಕಿ ಹಾಕಿ ಇದನ್ನು ಮಾಡಿರಿ. ಇವಾಗ ನಾನು ಒಂದು 150 ಗ್ರಾಮ್ನಷ್ಟು ಬೆಣ್ಣೆ ತೊಗೊಂಡಿದ್ದೆ, ಅದನ್ನು ಕಾಸಾಕಿಡ್ತೀನಿ ರೀ. ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ನಾನು ಸೋಡಾನ ಹಾಕೀನಿ. ಇವಾಗ ಪೂರ್ತಿಯಿಂದ ನಾವು ಮಿಕ್ಸ್ ಮಾಡೋಣಂತ್ರಿ. ಈ ರೀತಿ ಪೂರ್ತಿ ನಾವು ಹಿಟ್ಟಿಗೆ ಹಾಕಿದಾದ್ಮೇಲೆ ಎಲ್ಲನೂ ಮಿಕ್ಸ್ ಮಾಡ್ಬೇಕ್ರಿ. ಹಂಗೆ ನೀರು ಹಾಕಕ್ಕೆ ಹೋಗ್ಕೋಬೇಡ್ರಿ, ಒಂದೇ ಕಡೆ ಖಾರ ಉಪ್ಪು ಕೂತ್ಬಿಡತ್ತೆ. ಸೊ ಹಾಗಾಗಿ ಇವಾಗ ನಾವೇನು ಮಾಡೋಣ ಅಂತಂದ್ರೆ ಪೂರ್ತಿ ಮಿಕ್ಸ್ ಮಾಡಿದಾದ್ಮೇಲೆ ನಾನು ಇದಕ್ಕೆ ಕಲಸ್ಕೊಳ್ಳೋಕೆ ತಣ್ಣೀರಲ್ಲೇ ಮಿಕ್ಸ್ ಮಾಡಿ ಹಾಕಕ್ಕೆ ಹೋಗ್ಬೇಡ್ರಿ. ತಣ್ಣೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಬಿಸಿನೀರಿಂದ ಕಾಸಿ ಬಿಸಿನೀರು ಇರುತ್ತಲ್ಲ ಅದರಿಂದ ನೀವು ಹಿಟ್ಟು ಕಲಿಸ್ಕೊಳ್ರಿ. ಅಂದ್ರೆ ನಿಮ್ಗೆ ಚಕಲಿ ಕಟ್ಟಾಗೋಂಗಿಲ್ಲ ಹಿಟ್ಟು. ಇವಾಗ ನಾವು ಬೆಣ್ಣಿನ ಹಾಕೋಣಂತ. ಬೆಣ್ಣೆ ಕಾಸಿ ನಾನು ಅದನ್ನು ಸ್ವಲ್ಪ ಕರಗಿದಾದ್ಮೇಲೆ ನಾನು ಸ್ವಲ್ಪ ಬೆಣ್ಣಿನ ಹಾಕಾತೀನಿ ರೀ. ಹಾಕಿ ಪೂರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ. ಈ ರೀತಿ ಬೆಣ್ಣೆ ಹಾಕಿ ಕಾಸಿ ಹಾಕೋದ್ರಿಂದ ಚಕಲಿ ಭಾಳ ಅಂದ್ರೆ ಭಾಳ ಪಳ್ಳಾಗ್ತಾವೆ. ಹಂಗೆ ಟೇಸ್ಟ್ ಕೂಡ ಭಾಳ ಚೆನ್ನಾಗಿರತ್ತೆ ರೀ. ಒಂದು ಸಾರಿ ಹಿಂಗೆ ಮಾಡಿ ನೋಡಿರಿ. ಚಕಲಿ ಮಾಡೋದು ಭಾಳ ಕಷ್ಟನೇ ಅಲ್ರಿ. ಈ ರೀತಿ ನಾವು ಬೆಣ್ಣೆ ಹಾಕಿದ್ದಾದ್ಮೇಲೆ ಪೂರ್ತಿ ಹಿಟ್ಟಿಗೆ ನಾವು ಮಿಕ್ಸ್ ಮಾಡಿ ಈ ರೀತಿ ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಆಗ್ಬೇಕು ನೋಡಿರಿ. ನಾನು ತೋರಿಸಿನಲ್ಲ. ಇವಾಗ ನಾನು 1 ಗ್ಲಾಸ್ನಷ್ಟು ನಾನು ಬಿಸಿನೀರನ್ನ ತೊಗೊಂಡೇನಿ ರೀ. ಭಾಳ ಬಿಸಿ ಅಲ್ರಿ, ಸ್ವಲ್ಪ ಬೆಚ್ಚಗಿದ್ದಿದ್ದು ನೀರು ತೊಗೊಂಡು ಸ್ವಲ್ಪ ನೀರು ಹಾಕಿ ನೀವು ಚಕಲಿ ಹಿಟ್ಟಿನ ಹದಕ್ಕೆ ಅಂದ್ರೆ ಚಪಾತಿ ಏನು ಮಾಡ್ಕೋತೀರಿ ನೋಡ ಅಷ್ಟು ಸ್ವಲ್ಪ ಗಟ್ಟಿ ಇರಲಿ ಅಷ್ಟು. ಆ ರೀತಿ ಒಳಗೆ ನಾನು ನೋಡಕತ್ತಿರಲ್ಲ ಈ ರೀತಿ ನಾನು ಚಕ್ಲಿ ಹಿಟ್ಟು ನಾನು ಈ ರೀತಿ ನಾದ್ಕೊಂಡು ಇಟ್ಕೊಳಕತ್ತೇನೆ ರೀ. ಈ ರೀತಿ ಹಿಂಗೆ ಸಾಫ್ಟ್ ಇರಬೇಕು. ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಇದ್ರ ನಡಿತೈತೆ ರೀ. ಭಾಳ ಅಳುಕುನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ.
ಈ ರೀತಿ ಕಲಸಿಟ್ಕೊಂಡು ಆದ್ಮ್ಯಾಗ ನಾನು ಮತ್ತು ಸ್ವಲ್ಪ ಬೆಣ್ಣೆ ನಿಂತು ನೋಡ್ರಿ, ಅದು ಸ್ವಲ್ಪ ಬಿಸಿ ಮಾಡಿದ ಆದಮೇಲೆ ಇದನ್ನು ಸ್ವಲ್ಪ ಮೇಲೆ ಹಚ್ಚಿ ಚಂತಗ ನಾದಿಕ್ಯಾರ ಇಟ್ಟರೆ ಚಕ್ಕಲಿ ಭಾಳ ಪಳ್ಳಾಗ್ತಾವು, ಹಂಗೆ ಟೇಸ್ಟು ಕೂಡ ಭಾಳ ಚೆನ್ನಾಗಿ ಬರುತ್ತೆ. ನೋಡಿದ್ರೆಲ್ಲ ಈ ರೀತಿ ಸಾಫ್ಟಾಗಿ ಬರ್ಬೇಕ್ರಿ, ಸ್ವಲ್ಪ ಗಟ್ಟಿ ಅದ ನೋಡ್ರಿ. ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಅದ್ರ ಮೇಲೆ ಮುಚ್ಚಿ ಒಂದು ಏನಾರ ಡಬರಿ ಮುಚ್ಚಿ ಇಟ್ಬಿಡೋಣ್ರಿ. ಒಂದು 5 ನಿಮಿಷ ನೆನಿಲಿದೆ. ಇಲ್ಲಿ ನಾನು ಚಕ್ಲಿ ಮಣಿನ ತೊಗೊಂಡಿನ್ರಿ. ತೊಗೊಂಡು ಕ್ಯಾರ ಇವಾಗ ನಾವು ಗ್ಯಾಸ್ ಹಚ್ಕೊಂಡು ಕ್ಯಾರ ಎಣ್ಣೆನ ಬಿಸಿಗೆ ಇಡಣ್ರಿ. ಈ ಕಡೆ ಎಣ್ಣೆ ಬಿಸಿ ಆಗ್ತಿರ್ಲಿ, ನಾವು ಚಕ್ಲಿ ಹಿಟ್ಟನ್ನ ನಾವು ಮತ್ತೆ ನಾದ್ಕೋಬೇಕಾಗತ್ತೆ ರೀ. ಇವಾಗ ನಾವು ಪೂರ್ತಿ ಸಾಫ್ಟಾಗಿ ನಾದ್ಕೋಬೇಕ್ರಿ. ನಿಮಗೆ ಎಷ್ಟು ಬೇಕು ನೋಡ, ಈಗ ಎಷ್ಟು ಮಾಡ್ತಿರಲ್ಲ ಚಕ್ಲಿ ಸ್ವಲ್ಪ ತಗೊಂಡು ಕ್ಯಾರ ಮತ್ತು ಅದ್ರ ಮೇಲೆ ಒಂದೇನಾರ ಮುಚ್ಚಿಟ್ಬಿಡ್ರಿ, ಯಾಕಂದ್ರೆ ಮತ್ತು ಗಾಳಿಗೆ ಹಿಟ್ಟು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಈ ಹಿಟ್ಟನ್ನ ಮತ್ತು ನಾನು ಜಾಸ್ತಿ ಸ್ವಲ್ಪ ಒಂದು 5 ನಿಮಿಷದವರೆಗೂ ಸಾಫ್ಟಾಗಿ ನಾದ್ಕೊಂಡಿನ್ರಿ. ಚಕ್ಲಿ ಒಟ್ಟ ಕಟ್ಟಾಗಂಗಿಲ್ಲ, ಈ ರೀತಿ ನಾದಿ ಹಾಕೋದ್ರಿಂದ ಚಕ್ಲಿ ನೋಡಾಕತ್ತಿರಲ್ಲ, ಈಗ ತೋರಿಸ್ತೇನೆ ನೋಡ್ರಿ. ಹಾಕಿ ಕ್ಯಾರ ಒಂದು ಸ್ವಲ್ಪ ಕಟ್ಟಾಗಂಗಿಲ್ಲ, ಸರಳವಾಗಿ ಚಕ್ಲಿ ಬೀಳ್ತದೆ. ಚಕ್ಲಿ ಮಾಡೋದು ಭಾಳ ಕಷ್ಟಕರ ಕೆಲಸನೇ ಅಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಮನೇಲೇ. ಹಬ್ಬ ಹರಿದಿಂದಾಗ ಈ ರೀತಿ ಚಕ್ಲಿ ಮಾಡೋದ್ರಿಂದ ಭಾಳ ಚಂದ ಅನಿಸುತ್ತೆ, ಮಕ್ಕಳಿಗೂ ಭಾಳ ಇಷ್ಟ ಆಗ್ತಾವೆ. ನೋಡಿದ್ರಲ್ಲ ಈ ರೀತಿ ನೋಡ್ರಿ, ಚಕ್ಲಿ ಭಾಳ ಚಂದ ಅಂದ್ರೆ ಚಂದಾಗ ಬೀಳ್ತಾವು, ಭಾಳ ಟೇಸ್ಟು ಕೂಡ ಭಾಳ ಚೆನ್ನಾಗದ. ಬಾಯಲ್ಲಿಟ್ಟರೆ ಕರಿ ಹೊಕ್ಕ ನೋಡ್ರಿ ಚಕ್ಲಿ. ನೋಡಿದ್ರಲ್ಲ ಒಂದು ಸ್ವಲ್ಪ ಕಟ್ಟಾಗಕತ್ತಿಲ್ರಿ, ನೀಟಾಗಿ ಚಕ್ಲಿ ಬೀಳಾಕತ್ತಾವು ನೋಡ್ರಿ. ಈ ರೀತಿ ನಾನು ಚಕ್ಲಿನ ಮಾಡಿಟ್ಕೊಂಡೆ. ಇವಾಗ ನಾವು ಏನು ಮಾಡೋಣ ಅಂತಂದ್ರೆ ಎಣ್ಣೆ ಬಿಸಿ ಆಗೈತಿಲ್ಲ, ಇವಾಗ ಅದರಾಗಲಿ ಕರ್ದು ಬಿಡೋಣಂತ ಚಕ್ಲಿನ. ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಗ್ಯಾಸ್ ಇಡೋಣಂತ್ರಿ, ಭಾಳ ಸಣ್ಣ ಇಡಾಕೋಬೇಡ್ರಿ, ಯಾಕಂದರೆ ಸಣ್ಣ ಭಾಳ ಗ್ಯಾಸ್ ಇಟ್ಬಿಟ್ರೆ ಚಕ್ಲಿ ಎಣ್ಣೆ ಕುಡಿತೈತೆ ಮತ್ತು ಎಣ್ಣೆ ಹೀರ್ಕೊಂಡ್ಬಿಡ್ತದೆ ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಎಣ್ಣೆ ಜಾಸ್ತಿ ಕಾದಿರುತ್ತಲ್ಲ, ಮೀಡಿಯಮ್ ಉರಿ ಒಳಗೆ ಇಟ್ಟಕ್ಯಾರ ಚಕ್ಲಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಕೆಂಪಾಗ ಕರ್ಕೊಂಬಿಡೋಣಂತ್ರಿ. ನೋಡ್ರಿ ಈ ರೀತಿ ಕಲರ್ ಒಳಗೆ ನಾವು ಕರ್ಕೋಬೇಕು, ಭಾಳ ಚೆನ್ನಾಗಿ ಬರುತ್ತೆ. ಭಾಳ ಹೊತ್ಸಾಕ ಹೋಗ್ಬೇಡ್ರಿಪ್ಪ, ಮತ್ತು ಇದೇ ರೀತಿ ಒಳಗೆ ಕರೆದಿಟ್ಕೊಳ್ರಿ ಚಕ್ಲಿ. ಈ ರೀತಿ ಮನೆಯಲ್ಲೇ ನೀವು ಮಾಡ್ಕೋಬೋದು. ನಾನು ಹೇಳಿದ ರೀತಿ ಒಳಗೆ ಚಕ್ಲಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಭಾಳ ಚೆನ್ನಾಗಿ ಬರ್ತೈತೆ. ಮನೆ ಮಂದಿ ಎಲ್ಲ ತುಂಬ ಖುಷಿ ಆಗ್ತಾರೆ, ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ ಮಕ್ಕಳು ಎಲ್ಲರೂ. ಹೀಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಹೆಂಗೆ ಅನ್ನಿಸ್ತಂತ ನೀವು ಚಕ್ಲಿ ಮಾಡಿ ಕ್ಯಾರ ಹೆಂಗೆ ಅನ್ನಿಸ್ತಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಂತ, ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಂತ. ನಮಸ್ಕಾರ ರೀ.